ಅಕ್ರಮ ಸಕ್ರಮ ಇನ್ನೊಂದು ಇದೆ. ಯಾರು ಅನಧಿಕೃತ ಬಡಾವಣೆಗಳು, ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಪ್ರೈವೇಟ್ ಲ್ಯಾಂಡಲ್ಲಿ ಅನಧಿಕೃತ ಬಡಾವಣೆಗಳಾಗಿರೋದು. ಸುಪ್ರೀಂ ಕೋರ್ಟ್ನವರು ಅದಕ್ಕೆ ಸ್ಟೇ ಕೊಟ್ಟು ಇಟ್ಟಿದ್ದಾರೆ ಸಕ್ರಮೀಕರಣಕ್ಕೆ. ಅವರು ಇದನ್ನೇ ಕೇಳ್ತಾ ಇದ್ದಾರೆ. ಈ ಒನ್ ಟೈಮ್ ಅಂತೇಳಿ ನಿಮ್ಮ ಒನ್ ಟೈಮಿಗೆ ಏನಾದರೂ ಕೊನೆ ಇದೆಯಾ ಅಂತ ಕೇಳಿ, ಈಗ ಅದು ಬಹುಶಃ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇದೆ ಅಂತ ನಮ್ಮ ಲಾಯರ್ಸ್ ಹೇಳ್ತಾರೆ. ಲಾಸ್ಟ್ ದಯವಿಟ್ಟು ಸರ್, ಲಾಸ್ಟ್ ಪಾಯಿಂಟ್ ದಯವಿಟ್ಟು, ಆಮೇಲೆ ತಾವೇನ್ ಬೇಕಾದ್ರೂ ಹೇಳಿ, ಚರ್ಚೆ ಮಾಡೋಣ. ಇಷ್ಟೆಲ್ಲ ಹೇಳಿ ನಾನು ಅವರ ಮೂಲ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಅವರೇನು ಹೇಳ್ತಾರೆ, ಎಲಿಜಿಬಿಲಿಟಿ ಡೇಟು 2015ಕ್ಕೆ ಮೊದಲು ಅವರು ಮನೆ ಕಟ್ಕೊಂಡಿರ್ಬೇಕು ಅಂತಿತ್ತು, ಅದನ್ನ 2019ಕ್ಕೆ ಮಾಡಿ ಅನ್ನೋದು ಆಕ್ಚುಲಿ ಅವರ ಪ್ರಶ್ನೆ. ಅರ್ಜಿಗೆ ಎಲಿಜಿಬಿಲಿಟಿ ಡೇಟ್ ಹೊಸ ಎಕ್ಸ್ಟೆನ್ಷನ್ ಕೊಡಬೇಕು, ಪ್ಲಸ್ ಕಟ್ ಆಫ್ ಏನು ನೀವು ಆಕ್ಟಲ್ಲಿ 2015ಕ್ಕೆ ಮೊದಲು ವಾಸ ಇರಬೇಕು ಅಂತಿದ್ದೀರಿ, ಅದನ್ನ 2019ಕ್ಕೆ ಮೊದಲು ಅಂತ ಮಾಡಿ ಅಂತ. ಅಲ್ಲಿ ಉದ್ದೇಶ ಏನು? ಅವ್ರು ಯಾರಿಗೆ ಕೊಡಬೇಕು? ಉದ್ದೇಶಪೂರ್ವಕವಾಗಿ ಬಂದು ಮನೆ ಕಟ್ಕೊಂಡಿದ್ದಾರೆ, 2015ರ ನಂತರ ಮನೆ ಕಟ್ಕೊಂಡಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ನಂತರ ಬಂದು ಮನೆ ಕಟ್ಕೊಂಡಿರೋದು. ನಮ್ಮ ಉದ್ದೇಶ ಏನಿತ್ತು? 2011ಕ್ಕೆ ಮೊದಲು ಅವರು ಮನೆ ಕಟ್ಕೊಂಡಿರ್ಬೇಕು, ವಾಸ ಮಾಡ್ತಾ ಇರಬೇಕು, ಅದಕ್ಕೆ ನಮಗೆ ಏನಾದರೂ ಸಾಕ್ಷಿ ಬೇಕು ಅಂತ. ಅವರು ಭಾಳ ವರ್ಷದಿಂದ, 20-30 ವರ್ಷದಿಂದ ಜಮೀನು ರೈತರು ಮನೆ ಕಟ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಈ ಕಾನೂನು ಮಾಡಿದ್ದು. ಹಾಗಾಗಿ ಇದರಲ್ಲಿ ಆಲ್ರೆಡಿ ಬಂದಂಥ ಅರ್ಜಿಗಳು ಬಹುತೇಕ ವಿಲೆ ಆಗಿದ್ದಾವೆ. ಒಂದು 50,000 ಅರ್ಜಿ ಇನ್ನೂ ಬಾಕಿ ಇದೆ. 50,000 ಅರ್ಜಿಯನ್ನು ವಿಲೆ ಮಾಡೋದ್ರ ಕಡೆಗೆ ಈಗ ನಾವು ಗಮನ ಕೊಡ್ತಾ ಇದ್ದೇವೆ. ಈಗ ಹೊಸದು ಅಂತ ಹೇಳಿದ್ರೆ ಮತ್ತೆ ಏನೆಲ್ಲ ಇದರಲ್ಲಿ ಬರುತ್ತೆ ನಮಗೆ ಗೊತ್ತಿಲ್ಲ. ಸೊ ಇಷ್ಟು ಮಾಹಿತಿಯನ್ನು ಮಾನ್ಯ ಸದಸ್ಯರಿಗೆ ಸದನಕ್ಕೆ